ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಇನ್ನು ಸಿದ್ದರಾಮಯ್ಯನವ್ರು ನಡೆಯೋದಿಲ್ಲ. ಮೊನ್ನೆ ಒಂದು ವಿಡಿಯೋ ಬರ್ತಾ ಇತ್ತು, ಅದ್ರ ಬಗ್ಗೆ ಬಹಳ ಜನ ನನಗೂ ಕೇಳ್ತಾ ಇದ್ರು, ಏನ್ ಸಿದ್ದರಾಮಯ್ಯನವ್ರು ಏಕಾಂಗಿ ಆಗ್ಬಿಟ್ರೆ ಒಬ್ಬರೇ ನಡ್ಕೊಂಡ್ ಬರ್ತಾ ಇದ್ರು, ಅದಕ್ಕೆ ಅವ್ರಿಲ್ಲ ರಾಜ್ಯಸಭೆಯಲ್ಲೇ ಇದಕ್ಕೆ ನಾಮಪತ್ರ ಸಲ್ಲಿಸೋಕೆ ಒಬ್ಬೊಬ್ರೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋದ್ರು ಅಂತ. ಬಟ್ ಅದರ್ವೈಸ್ ಆಲ್ಸೋ ಇವತ್ತು ಸ್ವತಃ ಸಿದ್ದರಾಮಯ್ಯನವ್ರ ಬಾಯಲ್ಲೇ ಬರ್ತಾ ಇದೆ, ನನ್ನ ಪರಮಾಪ್ತ ಆಗ್ಬಿಟ್ರೆ ನನ್ನ ವಿರುದ್ಧನೇ ಕೆಲಸ ಮಾಡ್ಬೇಕಾ ಅಂತ ಸಿದ್ದರಾಮಯ್ಯನವ್ರ ಬಾಯಿಂದ ಬರ್ತಾ ಇದೆ ಅಂತಂದ್ರೆ ಎಷ್ಟು ಸಿದ್ದರಾಮಯ್ಯನವ್ರು ಫ್ರಸ್ಟ್ರೇಟ್ ಆಗಿರ್ತಾರೆ. ಯಾರು ನನ್ನ ಜೊತೆಗಿರ್ತಾರೆ, ಯಾರು ನನ್ನನ್ನ ಬಿಟ್ಟು ಕದಲೋದಿಲ್ಲ, ಕೊನೆಯವರೆಗೂ ಕೂಡ ನನ್ನ ಜೊತೆಗೆ ಹೆಜ್ಜೆ ಹಾಕ್ತಾರೆ ಅಂತ ಯಾರ್ಯಾರನ್ನ ಅವರು ತನ್ನ ಆಪ್ತರು ಅಂತ ಅನ್ಕೊಂಡಿದ್ರು, ಇವತ್ತು ಎಲ್ಲರೂ ಅವರನ್ನ ಕೈ ಬಿಟ್ಟಿದ್ದಾರೆ. ತಿಪ್ಪೆ ಸಾರ್ಸಕ್ಕೆ ಯತೀಂದ್ರ ಅವರು ಇವರು ಏನೇ ಸ್ಟೇಟ್ಮೆಂಟ್ ಕೊಡ್ಬೋದು, ಬಟ್ ಇದು ಎಲ್ಲವೂ ಕೂಡ ಪರ್ದಾಫಾಶ್ ಆಗಿದೆ, ಎಲ್ಲವೂ ಕೂಡ ಈಗ ಸ್ಪಷ್ಟವಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕ್ಲೋಸ್ ಆಗಿದ್ದಾರೆ. ಇತ್ತೀಚೆಗೊಂದ್ಸರಿ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಜಮೀರ್ ಅಹಮದ್ ಖಾನ್ ಹೋಗಿ ಬಂದ್ರು. ಜಮೀರ್ ಅಹಮದ್ ಖಾನ್ ಮನೆಗೆ ಡಿ ಕೆ ಸುರೇಶ್ ಕೂಡ ಹೋಗಿದ್ರು. ಯಾವಾಗ ನೋಡಿದ್ರು ಕೂಡ ನಾಯಕತ್ವ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ, ಈಗ ಕುರ್ಚಿ ಖಾಲಿ ಇಲ್ಲ ಅಂತ ಪದೇ ಪದೇ ಎಲ್ಲರಿಗಿಂತ ಊರಿಗೆ ಮುಂಚೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದದ್ದು ಜಮೀರ್ ಅಹಮದ್ ಖಾನ್ ಅವರು. ಅವರ ನಿಷ್ಠೆಯ ಬಗ್ಗೆ, ಅವರ ಆಪ್ತತೆಯ ಬಗ್ಗೆ ಎಲ್ಲರೂ ಆಡಿ ಹೊಗಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಜಮೀರ್ ಅಹಮದ್ ಖಾನ್ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು.